ಸ್ವಲ್ಪ ಕಫ ಎಲ್ಲ ಆದಾಗ ನಾನು ಯಾವುದೋ ಯೂಟ್ಯೂಬಲ್ಲೇ ನೋಡಿದ್ದು ಇಷ್ಟೆಲ್ಲ ಬರ್ಕೊಂಡ್ಬಿಟ್ಟಿದ್ದೀನಿ ಈ ಸಲ. ಹಾಗೇನೆ ಗಿಫ್ಟ್ ಅಂತ ಏನ್ ನಾನು ಹೇಳೋದಕ್ಕೆ ಹೋಗಲ್ಲ, ಬಟ್ ಸಖತ್ತಾಗಿದೆ ಮತ್ತು ತುಂಬಾನೇ ಚೆನ್ನಾಗಿದೆ. ಹಾಯ್ ಗೈಸ್, ಇವಾಗ ಏನಪ್ಪಾ ಅಂತಂದ್ರೆ ಮಧ್ಯಾಹ್ನ ಅಡಿಗೆ ಮಾಡೋದು ಅಂತ ತಪ್ಪಿದೆ. ಯಾಕಂತ ಅಂದ್ರೆ ನಿನ್ನೆ ಚಿಕನ್ ಸಾರ್ ಮಾಡಿದ್ದೆ ಅಲ್ವಾ, ಸೊ ಅದೇ ಇದೆ. ಮಧ್ಯಾಹ್ನ ಅಡಿಗೆ ಇಲ್ಲ ಅಂತಂದ್ರೆ ತುಂಬಾ 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 ಫ್ರೀ ಅಂತಾನೆ ಹೇಳ್ಬೋದು. ಮಧ್ಯಾಹ್ನ ಅಡಿಗೆ ಮಾಡ್ಬೇಕು ಅಂತ ಅಂದಾಗ ಶುರು ಆಗುತ್ತೆ ನಮ್ದು ಒಂದೊಂದೇ ಕೆಲಸ ಮಾಡೋದು. ಸೊ ಇಲ್ಲಿ ತಕ್ಷಣ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಬಾಗಿಲಿದೆ ಅಲ್ವಾ, ಅದನ್ನ ಹೀಗೆ 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 ಹೊಡ್ಕೊಂಡು ಮತ್ತೆ ನನ್ನ ನೋಡ್ತಾ ಇದ್ದಾಳೆ. ಅವಳಿಗೆ ಹೇಳೋದವಳು, ಅವಳಿಗೆ ಡ್ರೈ ಫ್ರೂಟ್ ಬೇಕಂತ ಹೇಳುದು. ಸ್ವಲ್ಪ ಕಫ ಎಲ್ಲ ಆದಾಗ ನಾನು ಯಾವುದೋ ಯೂಟ್ಯೂಬಲ್ಲೇ ನೋಡಿದ್ದು, ಏನದು ಬಾದಾಮ್ ಕೊಡಬಾರ್ದು, ಬಾದಾಮ ಗೋಡಂಬಿ ಅದು ಕೊಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಬೇಡ ಅಂತ ಅನ್ಕೊಂಡಿದ್ದೀನಿ. ಗೈಸ್, ಇವಾಗ ನಾನು ಊಟ ಮಾಡ್ಬೇಕು. ಚಿಕನ್ ಸಾರು ಹಾಕೊಂಡು ಊಟ ಮಾಡ್ತೀನಿ. ಮಕ್ಳದೆಲ್ಲ ಊಟ ಆಗಿದೆ. ಸೊ ನಂದು ಇವಾಗ ಸವಾರಿ ಊಟ ಮಾಡ್ಬೇಕು. ಸೊ ಗ್ರೀನ್ ಚಿಕನ್ ಸಾರು ಹಾಗೇನೆ ಸ್ವಲ್ಪ ಅನ್ನ ಹಾಕೊಂಡಿದ್ದೀನಿ. ಹಾಯ್ ಗೈಸ್, ಇವಾಗ ಒಂದ್ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೊರಟಿದೀವಿ. ಸಿಕ್ಕಾಪಟ್ಟೆ ತಲೆನೂ ಇಷ್ಟು ತನಕ ಒಳ್ಳೆ ಮಲ್ಕೊಂಡಿದ್ದೆ. ಇವಾಗ ಮತ್ತೆ ನಾಳೆ ಬೇರೆ ತಾನೇನ್ ಬರ್ತ್ಡೇ ಬಂತು, ಹಾಗಾಗಿ ಏನು ಅಂತದೇನಿಲ್ಲ, ಬಟ್ ಸಿಂಪಲ್ ಆಗಿನೇ ಸ್ವಲ್ಪ ಬಲೂನು ಅದೆಲ್ಲ ತರೋಣ ಅಂತ ಹೋಗ್ತಾ ಇದ್ದೀವಿ. ಅವಳಂತೂ 2-3 ಡೇಸ್ ಇಂದಾನೆ ಬರ್ತ್ಡೇ ಅಂತ ತುಂಬಾನೇ ಖುಷಿಯಲ್ಲಿದ್ದಾಳೆ. ಬಟ್ಟೆ ಪರ್ಚೇಸ್ ಮಾಡ್ಬೇಕೇನು ಅಂತ ನೋಡ್ಬೇಕು. ಆಲ್ರೆಡಿ ಸಿಕ್ಕಾಪಟ್ಟೆ ಬಟ್ಟೆ ಅದೆಲ್ಲ ಇದೆ, ಆದ್ರೂ ಕೂಡ ಬರ್ತ್ಡೇ ಅಲ್ವಾ, ನೋಡ್ಬೇಕು. ನೋಡ್ಬೋದು, ಲೀಸ್ಟ್ ಎಲ್ಲ ಬರ್ಕೊಂಡ್ಬಿಟ್ಟಿದ್ದೀನಿ ಈ ಸಲ. ಯಾಕಂತಂದ್ರೆ ಹೋದಾಗೆಲ್ಲ ಏನೋ ತರೋದಕ್ಕೆ ಹೋಗೋದು, ಏನೇನೋ ತಗೊಂಡ್ಬರೋದು. ಬಟ್ ಆತರ ಆಗ್ಬಾರ್ದು ಅಂತ ಹೇಳಿ ಬೆಳಿಗ್ಗೆನೆ ಆರ್ಡರ್ ಆಗಿದೆ ಲೀಸ್ಟ್ ಬರಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಬರ್ದಿದ್ದೀನಿ. ನೋಡ್ಬೋದು, ಮಕ್ಕಳು ಹಿಂದ್ಗಡೆ ಕೂತಿದ್ದಾರೆ. ವೇರ್ ಇಸ್ ತಕ್ಷ್ವಿ? ಎಲ್ಲಿದೆ ತಕ್ಷ್ವಿ? ಖುಷಿ ಈಗ ಅವಳಿಗೆ ಪರ್ಚೇಸಿಗೆ ಹೋಗೋದಲ್ಲ, ಹಾಗಾಗಿ. ಸೊ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡ್ಕೊಂಡ್ ಬಂದ್ವಿ. ನಮ್ಮನೇಲಿ ಏನಂತಂದ್ರೆ ಸೆಪ್ಟೆಂಬರ್ 19ಗೆ ಒಬ್ಬಳದ್ ಬರ್ತ್ಡೇ, ಇನ್ನೊಂದು ಸೆಪ್ಟೆಂಬರ್ 29ಗೆ. ಸೊ ಹಾಗಾಗಿ ನಾಳೆ ಜಸ್ಟ್ ಸೆಲೆಬ್ರೇಷನ್ ತರ, ಅಂದ್ರೆ ಸಿಂಪಲ್ ಆಗಿ ಮಾಡೋದಷ್ಟೇ. ಒಂದು 29ಗೆ ಇಬ್ರದ್ದು ಒಟ್ಟಿಗೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಏನೆಲ್ಲ ಬೇಕೋ ಅದನ್ನ ಪರ್ಚೇಸ್ ಮಾಡ್ಕೊ ಬಂದೆ ಅಷ್ಟೇ. ಹಾಗೇನೆ ಟೈಮ್ ಬೇರೆ 5:30-6 ಗಂಟೆ ಆಗ್ತಾ ಬಂತ. ಮಕ್ಳಿಗಂತೂ ಸಿಕ್ಕಾಪಟ್ಟೆ ಹಸಿವೆ ಆಗ್ತಿತ್ತು. ನಿಜ ಹೇಳ್ಬೇಕು ಅಂತಂದ್ರೆ ಮಕ್ಳಿಂದ ಜಾಸ್ತಿ ನನಗೆ ಬೇರೆ ಎಲ್ಲ ತಿನ್ಬೇಕು ಅಂತ ಹೇಳಿ ಕ್ರೇವಿಂಗ್ಸ್ ಆಗ್ತಾ ಇತ್ತು. ಮಕ್ಕಳು ಹೇಳಿ ಅಲ್ಲಿ ಹಸ್ಬೆಂಡ್ಗೆ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ದೀನಿ, ಕಫೆಗೆ ಹೋಗಿದ್ದೀನಿ. ನಿಜವಾಗ್ಲೂ ಇಲ್ಲಿ ಸಖತ್ತಾಗಿತ್ತು. ಬಟ್ ಏನಾಯ್ತು ಅಂತಂದ್ರೆ ಶ್ರೀಧರ್ ಫಸ್ಟ್ ಏನೋ ಆರ್ಡರ್ ಮಾಡಿದ್ರು, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ಮೇಲೆ ಮತ್ತೆ ಚೇಂಜ್ ಮಾಡಿದ್ರು. ನನಗೊಂದು ಏನು ಅಭ್ಯಾಸ ಗೊತ್ತಾ, ಇಲ್ಲಾದ್ರೂ ಹೊರಗಡೆ ಹೋದ್ರೆ ಮಕ್ಕಳು ಫೋಟೋ ತೆಗೆಯೋದಿರ್ಬೋದು, ಅಥವಾ ನಾನು ಅಲ್ಲಿ ಇರ್ತೀನಿ ಅಲ್ಲಿ ಫೋಟೋ ತೆಕ್ಕೊಳ್ಳೋದಿರ್ಬೋದು, ನಂಗಂತೂ ತುಂಬಾನೇ ಖುಷಿ ಆಗುತ್ತೆ. ನನ್ನ ಮಕ್ಕಳದಂತೂ ಕೇಳೋದೇ ಬೇಡ, ಹೋದಲ್ಲೆಲ್ಲ ನನಗೆ ಇನ್ಸೆಕ್ಯೂರ್ ಫೀಲ್ ಮಾಡ್ತಾರೆ. ಬಟ್ ಆಮೇಲೆ ನನಗೆ ನಾನೇ ಸಮಾಧಾನ ಮಾಡ್ಕೊಂತೀನಿ, ಮಕ್ಕಳಲ್ವಾ ಅಂತ ಹೇಳ್ಬಿಟ್ಟು. ಅಂಡ್ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂತ ಸ್ಟಾಫ್ ಇದ್ರಲ್ಲ, ತುಂಬಾ ಚೆನ್ನಾಗಿ ಮಕ್ಕಳನ್ನ ಟೇಕ್ ಕೇರ್ ಮಾಡಿದ್ರು ಅಂತಾನೆ ಹೇಳ್ಬೋದು. ನಾವು ಅಲ್ಲೇ ಏನು ತಿಂದಿಲ್ಲ, ಮನೆಗೆ ತಗೊಬಂದು ತಿಂದಿದ್ದು. ಯಾಕಂತಂದ್ರೆ ಸ್ವಲ್ಪ ಲೇಟ್ ಆಗ್ತಾ ಇತ್ತು, ಟೈಮಿಂಗ್ಸ್ ಬೇರೆ ಆಗ್ತಾ ಇತ್ತು. ಹಾಗಾಗಿ ನನಗೇನಾಗುತ್ತೆ ಗೊತ್ತಾ, ಒಂದೊಂದ್ಸಲ ಈ ತರ ಹೊರಗಡೆ ಹೋದಾಗ ಮಕ್ಕಳೆಲ್ಲ ಈ ತರ ಮಾಡಿದಾಗ ಒಂಥರ ಅನ್ಸುತ್ತೆ. ನಿಮ್ಗೂ ಕೂಡ ಹೀಗೆ ಆಗುತ್ತಾ? ಕಮೆಂಟ್ ಮಾಡಿ. ಸಿಕ್ಕಾಪಟ್ಟೆ ಹಸು ಆಗ್ತಾ ಇದೆ, ಟೈಮ್ ಆಗ್ತಾ ಇದೆ ಅಲ್ವಾ, ಹಾಗಾಗಿ ಪಿಜ್ಜಾ ಮತ್ತೆ ಇನ್ನೊಂದೆಂತ ತಗೊಳೋದು, ಚಿಕನ್ ಸ್ಯಾಂಡ್ವಿಚ್ ಅಲ್ಲಿ ತಗೊಂಡಿದ್ದೀವಿ. ಪಿಜ್ಜಾ ಸಖತ್ತಾಗಿದೆ, ಪಿಜ್ಜಾ ಮಾತ್ರ. ಇದು ಕೂಡ ಅಷ್ಟೇ, ಸ್ಯಾಂಡ್ವಿಚ್ ತಂದಿದ್ದಾರೆ. ಇದು ಕೂಡ ಚೆನ್ನಾಗಿದೆ, ಟೇಸ್ಟ್ ಮಾಡಬೇಕು. ಈ ಥರ ಎಲ್ಲ ಕೊಟ್ಟಿದ್ದಾರಲ್ಲ. ಹಾಯ್ ಗೈಸ್, ಸಿಕ್ಕಾಪಟ್ಟೆ ತಲೆದೋಯ್ತಾ ಇದೆ. ಆದ್ರೂ ಕೂಡ ಬ್ಲಾಗರ್ ಆಗಿರೋದ್ರಿಂದ ನಮ್ಮ ಕರ್ತವ್ಯನ ನಾವು ಮಾಡಬೇಕಾಗತ್ತೆ ಅಲ್ವಾ. ಬಾದಿಸಮ್ ಅಂತ ಏನಿಲ್ಲ, ಬೇಕಂತಂದ್ರೆ ಮಾಡ್ಬೋದು, ಇಲ್ಲ ಅಂತಂದ್ರೆ ಇಲ್ಲ. ಬಟ್ ಒಂದ್ಸಲ ಮಾಡ್ಬಿಟ್ರೆ ನನಗೆ ಮುಗ್ದು ಹೋಗುತ್ತಲ್ವಾ ಅಂತ ಹೇಳ್ಬಿಟ್ಟು. ಸೊ ಓಕೆ ಗೈಸ್, ನಾನು ಇವಾಗ ಏನೇನ ತಂದಿದ್ದೀನಿ ಅಂತ ಹೇಳಿ ನಿಮ್ಗೆ ಒಂದ್ಸಲ ತೋರಿಸ್ಬಿಡ್ತೀನಿ. ತಾನೇನು ಬರ್ಡೇಗೆ ಹೆಚ್ಚಿನ ತರಲಿಲ್ಲ, ಜಸ್ಟ್ ಒಂದು ಸ್ವಲ್ಪ ಐಟಮ್ ಎಲ್ಲ ಬೇಕಿತ್ತು. ಆ್ಯಂಡ್ ನನಗೂ ಕೂಡ ಹೋದ್ಮೇಲೆ ತೊಗೊಂಡು ಬಂದೆ ಬಿಡಿ. ಆ್ಯಂಡ್ ಫಸ್ಟ್ ನಾನು ಇದನ್ನು ತೊಗೊಂಡೆ, ಹೇರ್ ಸ್ಟ್ರೈಟನರು. ಬಿಕಾಸ್ ನಂದು ಹೇರ್ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗೂ ಇಲ್ಲ ಗೊತ್ತು, ಬಟ್ ಸ್ಟಿಲ್ ಆದ್ರೂ ಕೂಡ ಇದನ್ನೇ ಸ್ವಲ್ಪ ಸ್ಟ್ರೈಟ್ ಮಾಡಿಬಿಟ್ರೆ ಚೆನ್ನಾಗಿ ಕಾಣಿಸುತ್ತಲ್ವಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದೊಂದು ತಗೊಬಂದಿದ್ದೀನಿ. ಹಾಗೇನೆ ಇದು ಜಸ್ಟ್ ತಾನೇನಿಗೆ ಒಂದು ಡ್ರೆಸ್ ತಗೊಬಂದಿದ್ದು, ವೈಟ್ ಕಲರ್, ಸಖತ್ತಾಗಿದೆ ಮತ್ತು ತುಂಬಾನೇ ಚೆನ್ನಾಗಿದೆ. ನಾಳೆ ಸ್ಕೂಲ್ಗೆ ಹಾಕೊಂಡು ಹೋಗ್ಲಿ ಅಂತ ಹೇಳಿ ಗಡಿಬಿಡಿಯಲ್ಲಿ. ಇದು ಪಪ್ಪ ಹೆಕ್ಕಿರುವಂಥದ್ದು. ನಿಮ್ಗೆ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ಇದು ಬೆಳಕು ಇದಕ್ಕೆ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಮಾತ್ರ, ನೋಡ್ಬೋದು. ಸೊ ಅವ್ರಿಗೆ ಮಗಳಿಗೆ ವೈಟ್ ಕಲರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಹಾಗೇನೆ ನೋಡ್ಬೋದು, ತಕ್ಷಣಿಗೆ ಒಂದು ಚಪ್ಪಲ್ ತಗೊಂಡಿದ್ದು.
ಚೆನ್ನಾಗಿದೆ, ಎಲ್ಲ ಕ್ಯೂಟ್ ಆಗಿದೆ. ಹಾಗೇನೆ ನನಗೂ ಕೂಡ ಒಂದು 2 ಪೇರ್ ಚಪ್ಪಲ್ ತಗೊಬಂದೆ. ಒಂದು ಹೀಗಿದ್ ಚಪ್ಪಲ್ಲು, ಇನ್ನೊಂದು ಈ ತರದ್ದು. ನಂಗೊಂಥರ ಚೆನ್ನಾಗಿ ಅನ್ಸ್ತು, ಹಾಗಾಗಿ ತಗೊಂಡೆ. ಇದು ನನಗೆ ಇಷ್ಟ ಆಯ್ತು, ಶ್ರೀಧರ್ಗೆ ಇಷ್ಟ ಆಯ್ತು. ಸೊ 2 ತಗೋ ಅಂತ ಅಂದ್ರು. ಹೇಳಿದ್ಮೇಲೆ ನಾವು ಬಿಡ್ತೀವ, ನಮ್ಗಂತೂ ಬಿಡಿ, ಹೇಳೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ ತಗೊಂಡ್ಬಿಟ್ಟೆ. ಅಂಡ್ ತಾನೇನೆ ಕೂಡ ಹಾಗೆ ಈ ತರದ ಒಂದು ಶೂ ತಗೊಂಡಿದ್ದು. ಸೊ ಈ ತರದ ಅವಳ ಹತ್ರ ಇಲ್ಲ. ಮತ್ತೆ ಬರ್ತ್ಡೇಗೆ ಗಿಫ್ಟ್ ಅಂತ ಅಲ್ಲ, ಗಿಫ್ಟ್ ಏನಿದೆ ಚಿಕ್ಕದು ಎಲ್ಲ ಕೊಡೋದಲ್ವಾ, ದೊಡ್ಡದಂತ ಏನಿದೆ. ನಾನೇನೋ ದೊಡ್ಡದು ಕೊಟ್ರೆ ಅವಳಿಗೆ ಅದು ಏನಂತನೂ ಕೂಡ ಅರ್ಥ ಆಗಲ್ಲ. ಹಾಗಾಗಿ ಸೊ ಇದೊಂದು ಶೂ ಅಂತಂದ್ರೆ ಚೆನ್ನಾಗಿ ಕಾಣಿಸುತ್ತೆ, ಆ ವೈಟ್ ಕಲರ್ ಡ್ರೆಸ್ಗೆ ಇದು ಮ್ಯಾಚ್ ಆಗ್ಬೋದು ಅಂತ ಹೇಳಿ ಇದನ್ನೊಂದು ತಗೊಂಬಂದೆ. ಈ ತರದೊಂದು ಚಪ್ಪಲ್ ತಗೊಂಡಿದ್ದು. ಇದು ಕೂಡ ಹಾಗೆ, ಇದು ಶ್ರೀಧರಿಗೆ ತಗೊಂಡಿದ್ದು. ಹಾಗೇನೆ ಇದು ನೋಡ್ಬೋದು, ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತು. ಇದು ತಕ್ಷವಿಗಂತ ತಗೊಂಡೆ, ಚೆನ್ನಾಗಿ ಕಾಣಿಸುತ್ತೆ. ಈ ತರ ಮೇಲ್ಗಡೆ ಹೇಗೆ ಹಾಕಿದೆ ಟೊಪ್ಪಿ ತರ ಕಾಣಿಸುತ್ತೆ ಅಂತ ನನಗೆ ಅನಿಸ್ತು. ಹಾಗೇನೆ ಇದು ಕೂಡ ಈ ತರದ್ದು ಒಂದು ತಗೊಂಡೆ. ಅಂಡ್ ಇದು ಕೂಡ ಒಂದು ತಗೊಂಡೆ. ಏನು ಗೊತ್ತಿಲ್ಲ ನನಗೆ, ಕ್ರೇಜಿ. ಯಾವಾಗ್ಲೂ ವಾರದಲ್ಲಿ ನಾನು ಎಷ್ಟು ಸಲ ಪರ್ಚೇಸ್ಗೆ ಹೋಗ್ತೇನೋ ಅಷ್ಟು ಸಲ ಎಲ್ಲ ಆಲ್ಮೋಸ್ಟ್ ನೀವು ನನ್ನ ವ್ಲಾಗ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದೇ ನನ್ನ ಕೆಲಸ, ಪರ್ಚೇಸ್ ಮಾಡ್ತಾನೆ ಇರೋದು. ನನ್ನ ಮನೆಯಲ್ಲಿ ನಂಗೆ ಬೈತಾರೆ, ಚೈತನ್ಯ ಅಂತ ನನ್ನ ತಂಗಿ ಬೈತಾಳೆ, ಯಾಕೆ ಅಷ್ಟೊಂದೆಲ್ಲ ಆಗ್ತೀಯಾ ಅಂತ ಹೇಳ್ಬಿಟ್ಟು. ಹಾಗೇನೆ ಈ ತರದೊಂದು ಏನಮ್ಮ ಹಾಗೇನೆ ಈ ತರದೊಂದು ಕ್ಲಿಪ್ಸ್ ತಗೊಂಡ್ಬಂದೆ. ಸೊ ನನಗೆ ಇಲ್ಲಿ ನೋಡ್ಬೋದು, ಇದೊಂದು ತಗೊಂಡ್ ಬಂದಿದ್ದೀನಿ. ಅಂಡ್ ಐಲೈನರ್ ಒಂದು ತಗೊಂಡ್ಬಂದೆ. ನನ್ನ ಹತ್ರ ಆಕ್ಚುಲಿ ಈ ತರ ಐಲೈನರ್ ಇಲ್ಲ ಇತ್ತು. ಸೊ ನೋಡೋಣ ಅಂತ ಹೇಳಿ ಈ ತರದೊಂದು ಐಲೈನರ್ ತಗೊಂಡ್ಬಂದೆ. ಅಂಡ್ ಐಬ್ರೋ ಪೆನ್ಸಿಲ್ ಒಂದು ತಗೊಂಡ್ಬಂದಿದ್ದೀನಿ. ಹಾಗೇನೆ ಗಿಫ್ಟ್ ಅಂತ ಏನ್ ನಾನು ಹೇಳೋದಕ್ಕೆ ಹೋಗಲ್ಲ, ಬಟ್ ಈ ತರದೊಂದು ತಗೊಂಡ್ಬಂದೆ. ಮಕ್ಳಿಗೆಲ್ಲ ಈ ತರ ಕೊಟ್ರೆ ಚೆನ್ನಾಗಿರುತ್ತೆ ಅಲ್ವಾ, ಅವ್ರಿಗೆ ಗೊತ್ತಾಗೋ ತರದ್ದು ಸದ್ಯಕ್ಕಿದೆ. ಸೈಕಲ್ ಕೇಳಿದಾಳೆ, ಅಮ್ಮ ಸೈಕಲ್ ಬೇಕು ಅಂತ ಹೇಳಿ. 4 ವರ್ಷ ಅಷ್ಟೇ ಅಲ್ವಾ, ಆಲ್ರೆಡಿ 2 ಸೈಕಲ್ ಇದೆ, ಹಾಗಾಗಿ ಬೇಡ ಅಂತ ಹೇಳಿ ನೆಕ್ಸ್ಟ್ ಇಯರ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೈಕಲ್ನ ಕ್ಯಾನ್ಸಲ್ ಮಾಡಿದ್ದೀನಿ ನಾನು. ಅಪ್ಪ ರೆಡಿ ಮಾಡಿದ್ರೆ ತಗೊಬೇಕು ಅಂತ ಹೇಳಿ, ಬಟ್ ನಾನು ಹೇಳಿದೆ ಸದ್ಯಕ್ಕೆ ಇವಾಗ ಬೇಡ, ಮತ್ತೆ ರೋಡ್ಗೆ ಬಿಡೋದಕ್ಕೂ ಭಯ ಆಗುತ್ತೆ, ಚಿಕ್ಕವಳಲ್ವಾ, ಚಿಕ್ಕ ಸೈಕಲ್ ಇದೆ ಅದು ಸಾಕೀಗ ಸದ್ಯದ ಮಟ್ಟಿಗೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಯಾಕೆ ಅಲ್ವಾ, ಮಕ್ಳು ಕೇಳ್ತಾರೆ, ಕೇಳಿದ ತಕ್ಷಣ ಎಲ್ಲವನ್ನು ಕೊಡ್ಸೋದಕ್ಕಾಗತ್ತ ಹೇಳಿ. ಅಂಡ್ ಈ ತರದೊಂದು ತಗೊಂಡಿದ್ದೀನಿ. ಇದು ಕೂಡ ತುಂಬಾ ಇದೆ, 3+ ಅಂತ ಇದೆ, ಇಬ್ರಿಗೂ ಆಗ್ಬೋದು ಅಂತ ಹೇಳಿ. ಹಾಗೇನೆ ಮತ್ತೆ ಈ ತರದೊಂದು, ಇದೊಂಥರ ಗಿಫ್ಟ್ ಅಂತಾನೆ ಅನ್ಕೊಂಡಿದ್ದೀನಿ ನಾನಂತೂ. ಮಕ್ಳಿಗೆ ಗಿಫ್ಟ್ ಅಂತ ಅಂದ್ರೆ ಇದೇ ತರ ಎಲ್ಲ ಕೊಡೋದು. ಮತ್ತೆ ನಾವೇನ್ ಮಾಡಿದ್ರೆ ಅವ್ರಿಗೆ, ನಾವು ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತಾ ನಾವೇನ್ ಕೊಡ್ತೀವಿ ಅಂತ ಹೇಳಿ, ಇಲ್ಲ ಅಲ್ವಾ. ಹಾಗೇನೆ ನಮ್ಮ ಮನೆಯಲ್ಲೇ ಒಂದು ತಗೊಂಡ್ರೆ ಆಗೋದಿಲ್ಲ. ಸೊ ಒಂದೇ ತರ 2 ಕೂಡ ತಗೊಬೇಕಾಗತ್ತೆ ಇಬ್ರಿಗೂ, ಅದೊಂದು ಮೇಯ್ನು. ಸೊ ಇದೊಂದು ತಗೊಂಡಿದ್ದೀನಿ. ಹಾಗೇನೆ ತಾನಿನ ಹತ್ರ ನಾನು ಕೇಳಿದೆ, ಏನ್ ಗಿಫ್ಟ್ ಬೇಕು ನಿನಗೆ ಅಂತ ಹೇಳ್ಬಿಟ್ಟು. ಅವಳು ಏನ್ ಗೊತ್ತಾ, ಗಿಫ್ಟ್ ಬೇಕಂದ ತಕ್ಷಣ ಅವಳೇ ಓದ್ಲು, ಇದೊಂದು ತಗೊಬಂದ್ಲು. ನನ್ನ ಪ್ರಕಾರ ಇದು ಮಕ್ಳಿಗೆ ಹಾಗೆ ಅಲ್ವಾ, ಮಕ್ಳು ಆಡ್ಸೋದು, ಮಕ್ಳನ್ನ ನೋಡ್ಕೊಳ್ಳೋದು ಇದೇನೇ ಇರುತ್ತೆ. ಸೊ ಓಕೆ ಪರವಾಗಿಲ್ಲ ಅಂತ ಹೇಳಿ ಇದನ್ನ ಅವಳಾಗಿ ಚಾಯ್ಸ್ ಮಾಡ್ಕೊಬಂದಿದ್ದು. ಇದು ನಾನು ಕೊಟ್ಟಿದ್ದಲ್ಲ ಅವಳಿಗೆ, ಅವಳಾಗೆ ಇದೇ ಬೇಕಮ್ಮ ಅಂತ ಹೇಳಿದ್ಲು. ಅಂಡ್ ಇನ್ನು ಗೊಂಬೆಗಳೆಲ್ಲ ಬೇಕು ಅಂತ ಹೇಳಿ ಕೆಲವೊಂದೆಲ್ಲ ಗೊಂಬೆಗಳನ್ನೆಲ್ಲ ತಗೊಬಂದ್ಲು. ಬಟ್ ನಾನು ಅದನ್ನ ಬೇಡ ಅಂತ ಹೇಳಿ ಹೇಳ್ಬಿಟ್ಟೆ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಗೊಂಬೆಗಳು ಆಲ್ರೆಡಿ ಇದ್ದಾವೆ ನಮ್ಮ ಮನೆಯಲ್ಲಿ, ಮತ್ತೆ ಆಡ್ ಮಾಡ್ತಾ ಹೋಗೋದು ಬೇಡ ಅಂತ ನನಗನ್ನಿಸ್ತು. ಹಾಗಾಗಿ ಮಕ್ಕಳಿಗೆ ನಾವು ಹೇಳ್ಬೇಕಲ್ವಾ, ತಗೊಂಡ ತಕ್ಷಣ ಎಲ್ಲವನ್ನು ಕೂಡ ನಾವು ಬರ್ತ್ಡೇ ಇರಲಿ, ಯಾವುದೇ ವೆಕೇಶನ್ ಇರಲಿ, ನಾವೀಗ ತಂದು ಕೊಡ್ತೀವಿ ಅಂತ ಅಂದಾಗ ಮಕ್ಕಳಿಗೆ ಅದು ಹ್ಯಾಬಿಟ್ ಆಗಿ ಹೋಗುತ್ತೆ ಅಂತ ಹೇಳಿ ನನ್ಗೆಲ್ಲೋ ಒಂದ್ ಕಡೆ ಅನ್ಸುತ್ತೆ. ಹಾಗಾಗಿ ಈ ತರ ಎಲ್ಲ ನಾನು ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ಅವ್ರಿಗೆ ಸ್ವಲ್ಪ ಅರ್ಥ ಮಾಡಿಸ್ಕೊಳ್ಳೋ ಪ್ರಯತ್ನನ ಮಾಡ್ತೀನಿ ಅಷ್ಟೇ. ಎಸ್ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಏನೋ ಗೊತ್ತಿಲ್ಲ, ನಂಗೆ ಈ ತರ ಮಾತಾಡ್ತಾ ನನ್ನ ತಲೆನೂ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಅನ್ಸುತ್ತೆ. ನಂಗೆ ಖುಷಿ ಆಗೋದು ಈ ತರ ಎಲ್ಲ ಬ್ಲಾಗ್ ಮಾಡೋದಿರ್ಬೋದು, ಈ ತರ ಏನೇನ್ ತಗೊಂಡಿದ್ದೀನಿ ಅದನ್ನ ಒಂದು ಹಾಲ್ ಮಾಡೋದಿರ್ಬೋದು, ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಅಂಡ್ ಕಾಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.